ನಮಸ್ಕಾರ ವೀಕ್ಷಕರೇ, ಹಾರ್ಟ್ಲಿ ವೆಲ್ಕಮ್ ಟು ಮೌನೇಶ್ ಎಜೆ ಯೂಟ್ಯೂಬ್ ಚಾನಲ್. ಈ ದಿನ ಭಾಳಷ್ಟು ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ. ಸುಮಾರು ಒಂದು ತಿಂಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದಾಗಿ ಒಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಈ ನಮ್ಮ ಮೌನೇಶ್ ಎಜೆ ಯೂಟ್ಯೂಬ್ ಚಾನಲ್ ಅನ್ನುವಂಥದ್ದು ಭಾಳಷ್ಟು ವಿನೂತನವಾದಂಥ ಚಾನಲ್ ಆಗಿದ್ದು, ಇದರಲ್ಲಿ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಒಂದು ವಿಷಯಗಳನ್ನು ಹಂಚಿಕೊಳ್ತಾ ಬರ್ತಾನೆ ಮತ್ತು ಪಬ್ಲಿಕ್ಗೆ ನೀಡಿರ್ತಕ್ಕಂಥ ಎಲ್ಲ ಒಂದು ಯೋಜನೆಗಳು ಮತ್ತು ಸರ್ಕಾರಿ ಹುದ್ದೆಗಳ ಮಾಹಿತಿಗಳು ಹಾಗೂ ಭಾಳಷ್ಟು ಉಪಯುಕ್ತವಾದಂತಹ ಒಂದು ಮಾಹಿತಿಗಳನ್ನು ಈ ಒಂದು ಚಾನಲ್ನಲ್ಲಿ ತಿಳಿಸ್ತಾ ಬರ್ತೇನೆ. ಆದ್ದರಿಂದ ಈ ಒಂದು ನಮ್ಮ ಮೌನೇಶ್ ಎಜೆ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೀವೇನಾದರೂ ಇನ್ನೂ ಈ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋದನ್ನು ಸ್ಟಾರ್ಟ್ ಮಾಡೋಣ. ನಾರ್ಮಲ್ ವಾಟ್ಸಪ್ಪಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿರ್ತವೆ. ಅದು ಏನಪ್ಪ ಅಂತಂದರೆ, ನೀವು ನೋಡ್ತಕ್ಕಂಥ ಸ್ಟೇಟಸಲ್ಲಿ ಮೊದಲ ಬಾರಿಗೆ ನೀವು ನಾರ್ಮಲ್ ವಾಟ್ಸಪ್ಪನ್ನು ಯೂಸ್ ಮಾಡ್ತಾಯಿದ್ರೆ ಮೊದಲು ಅವು ವರ್ಟಿಕಲ್ಲಾಗಿ ಶೋ ಆಗ್ತಾಯಿದ್ವು. ಈಗ ಹಾರಿಜೆಂಟಲ್ಲಾಗಿ ಆ ಒಂದು ಸ್ಟೇಟಸ್ಗಳು ಶೋ ಆಗ್ತಾ ಇರ್ತವೆ. ಇದಕ್ಕೆ ಕಾರಣ ಏನು, ಇದನ್ನು ಯಾವ ರೀತಿಯಾಗಿ ಇದಕ್ಕೆ ಕಾರಣ ಯಾವ ರೀತಿಯಾಗಿ ಸರಿಪಡಿಸೋದು, ಏನು ಸೆಟ್ಟಿಂಗ್ ಇರುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಕೇವಲ 5 ನಿಮಿಷದಲ್ಲಿ ಈ ಒಂದು ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಮತ್ತು ರೀಸನ್ ಎಲ್ಲವನ್ನು ಕೂಡ ತಿಳಿದುಕೊಳ್ಳಬಹುದು. ಮೊದಲ ಬಾರಿಗೆ ನೀವೇನಾದರೂ ನಮ್ಮ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಮತ್ತು ಯಾರ್ಯಾರು ನಾರ್ಮಲ್ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಈ ಒಂದು ವಿಡಿಯೋವನ್ನು ಸಜೆಸ್ಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಒಂದು ನಾರ್ಮಲ್ ವಾಟ್ಸಪ್ಪನ್ನು ಓಪನ್ ಮಾಡಿಕೊಡ್ರಿ. ಇಲ್ಲಿ ವಾಟ್ಸಪ್ ಅನ್ನುವಂಥದ್ದು ಈಗ ಅಪ್ಡೇಟ್ ಆಗಿರ್ತಕ್ಕಂಥ ವರ್ಷನ್. ಯಾಕೆ ಅಪ್ಡೇಟ್ ಆಯಿತು ಅನ್ನುವಂಥದ್ದನ್ನು ಮೊದಲನೇದಾಗಿ ಹೇಳಿಬಿಡ್ತೀನಿ. ಮೊದಲು ವಾಟ್ಸಪ್ ಗ್ರೂಪ್ ಅವರು ಈ ಒಂದು ವಾಟ್ಸಪ್ಪನ್ನು ರನ್ ಮಾಡ್ತಾಯಿದ್ರು. ಈಗ ಈ ವಾಟ್ಸಪ್ ಗ್ರೂಪ್ ಜೊತೆಗೆ ಮೆಟಾ ಕಂಪ್ನಿಯವರು ಮರ್ಜ್ ಆಯಿತು ರೀಸೆಂಟಾಗಿ. ಹೋದ ವರ್ಷದಲ್ಲಿ ಪ್ರಿವಿಯಸ್ ಇಯರಲ್ಲಿ ಮೆಟಾ ಕಂಪ್ನಿಯವರು ಮೋರ್ ದೆನ್ 50% ಶೇರನ್ನು ಹೊಂದಿರೋದ ಕಾರಣಕ್ಕಾಗಿ ವಾಟ್ಸಪ್ ಗ್ರೂಪ್ನ ಒಂದು ಮಾಲೀಕತ್ವವನ್ನು, ವಾಟ್ಸಪ್ ಕಂಪನಿಯ ಒಂದು ಮಾಲೀಕತ್ವವನ್ನು ಮೆಟಾ ಗ್ರೂಪ್ ಅವರು ಪಡೆದುಕೊಂಡರು. ಈಗ ಒರಿಜಿನಲ್ ಒಂದು ಓನರ್ ಯಾರಂತಂದರೆ ವಾಟ್ಸಪ್ದು ಮೆಟಾದವರು. ಆದ್ದರಿಂದಾಗಿ ಇಲ್ಲಿ ಒಂದಿಷ್ಟು ಕೆಲವೊಂದು ಚೇಂಜಸ್ಗಳನ್ನು ಮಾಡ್ತಾರೆ, ಅಪ್ಡೇಟನ್ನು ಮಾಡ್ತಾರೆ. ಮೊದಲು ನಾರ್ಮಲ್ ಆಗಿರತಕ್ಕಂಥ ವಾಟ್ಸಪ್ ಸೆಕ್ಷನಲ್ಲೂ ಕೂಡ 4 ರೀತಿಯಾದಂಥ ಆಪ್ಷನ್ಗಳು ಕಾಣ್ತಾ ಇದ್ದವು. ಈಗಲೂ ಕೂಡ 4 ರೀತಿಯಾದಂಥ ಆಪ್ಷನ್ಗಳು ಮೇಲ್ಗಡೆ ಕಾಣ್ತವೆ. ಮೊದಲು ಚಾಟ್ಸ್, ಇಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗಿಲ್ಲ. ಮೊದಲು ಯಾವ ರೀತಿಯಾಗಿ ಚಾಟ್ಸ್ ಅನ್ನುವಂಥದ್ದು ಶೋ ಆಗ್ತಾಯಿತ್ತೋ ಅದೇ ರೀತಿಯಾಗಿ ಶೋ ಆಗ್ತಾಯಿರ್ತಕ್ಕಂಥದ್ದು. ಎರಡನೇದು ಅಪ್ಡೇಟ್ಸ್. ಮೊದಲು ಈ ಅಪ್ಡೇಟ್ಸ್ ಜಾಗದಲ್ಲಿ ಸ್ಟೇಟಸ್ ಅಂತ ಬರ್ತಾಯಿತ್ತು. ಆ ಸ್ಟೇಟಸ್ಗಳೆಲ್ಲವೂ ಕೂಡ ವರ್ಟಿಕಲ್ ರೀತಿಯಲ್ಲಿ ಇರ್ತಾಯಿದ್ವು, ಅಂದರೆ ಕಂಬ ಸಾಲುಗಳಲ್ಲಿರ್ತಾ ಇದ್ವು. ಈಗ ಹಾರಿಜೆಂಟಲ್ ಆಗಿ ಶೋ ಆಗ್ತಾ ಇರತಕ್ಕಂಥದ್ದು, ಅಂದರೆ ಅಡ್ಡ ಸಾಲುಗಳಲ್ಲಿ ಶೋ ಆಗ್ತಾ ಇರತಕ್ಕಂಥದ್ದು. ಇದೇ ಈ ಒಂದು ವಾಟ್ಸಪ್ನಲ್ಲಿ ಒಂದಷ್ಟು ಸಮಸ್ಯೆ ಆಗಿರತಕ್ಕಂಥದ್ದು. ಯಾಕೆ ಈ ರೀತಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ ಮತ್ತು ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಳಬೇಕು ಅನ್ನೋಂಥದ್ದನ್ನು ಕೂಡ ಹೇಳಿಕೊಡ್ತೇನೆ. ನಂತರದಲ್ಲಿ 4th ಆಪ್ಷನ್ ಇರತಕ್ಕಂಥದ್ದು ಕಾಲ್ಸ್. ಇಲ್ಲಿ ವಿಡಿಯೋ ಕಾಲ್ ಮತ್ತು ಆಡಿಯೋ ಕಾಲ್, ವಾಟ್ಸಪ್ನಲ್ಲಿ ಮಾಡ್ತಕ್ಕಂಥ ವಿಡಿಯೋ ಕಾಲ್ ಮತ್ತು ಆಡಿಯೋ ಕಾಲನ್ನು ಹೊಂದಿರತಕ್ಕಂಥದ್ದು ಕಾಲ್ಸ್. ಈಗ ನಮಗೆ ಸಮಸ್ಯೆ ಉಂಟಾಗಿರ್ತಕ್ಕಂಥ ಸ್ಟೇಟಸ್ ಶೋ ಆಗ್ತಕ್ಕಂಥ ಒಂದು ರೀತಿಯಲ್ಲಿ, ಅಂದರೆ ವರ್ಟಿಕಲ್ ಬದಲಾಗಿ ಹಾರಿಜೆಂಟಲ್ ಆಗಿ ಸ್ಟೇಟಸ್ ಅನ್ನುವಂಥದ್ದು ಶೋ ಆಗ್ತಾಯಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೊದಲು ಸ್ಟೇಟಸ್ ಅಂತ ತೋರಿಸ್ತಾ ಇರ್ತಕ್ಕಂಥ ಜಾಗದಲ್ಲಿ ಯಾವ ರೀತಿಯಾದಂಥ ಚಾನಲ್ಸ್ಗಳು ಶೋ ಆಗ್ತಾ ಇರಲಿಲ್ಲ. ಈಗ ಅಪ್ಡೇಟ್ಸ್ ಅಂತ ಬಂದಿದೆ ಸ್ಟೇಟಸ್ ಬದಲಾಗಿ. ಇಲ್ಲಿ ಕೆಲವೊಂದಿಷ್ಟು ಚಾನಲ್ಗಳು ಶೋ ಆಗ್ತಾ ಇದ್ದಾವೆ. ಇದು ಯಾವ ರೀತಿಯಾದಂಥ ಚಾನಲ್ಸ್ ಅಂದರೆ, ನಾವು ಯೂಟ್ಯೂಬಲ್ಲಿ ಯಾವ ರೀತಿಯಾದಂಥ ಚಾನಲ್ಸನ್ನು ನೋಡಿದೆವೋ ಅದೇ ರೀತಿಯಾದಂತೆ ನೀವು ವಾಟ್ಸಪ್ನಲ್ಲೂ ಕೂಡ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ರನ್ ಮಾಡ್ಬೋದು. ಫಾರ್ ದ ಎಕ್ಸಾಂಪಲ್ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಯಾವ ರೀತಿಯಾಗಿ ನಾವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ಗಳನ್ನು ಪ್ರೊಫೆಷ್ನಲಾಗಿ ಕ್ರಿಯೇಟ್ ಮಾಡ್ತೀವೋ ಅದೇ ರೀತಿಯಾಗಿ ಇಲ್ಲಿ ವಾಟ್ಸಪ್ನವರು ಕೂಡ ಮೆಟಾ ಕಂಪ್ನಿದವರು ಒಂದು ಓನರ್ಶಿಪ್ಪನ್ನು ಪಡ್ಕೊಂಡ ಮೇಲೆ ವಾಟ್ಸಪ್ಗೂ ಕೂಡ ಚಾನಲ್ಸ್ಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಒಂದು ಚಾನಲ್ಗಳಿಂದ ಏನು ಉಪಯೋಗ ಅಂತಂದರೆ, ಯಾವ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಮಾನಿಟೈಸೇಷನ್ ಅನ್ನೋಂಥದ್ದು ಆನ್ ಆಗುತ್ತೋ ಅದೇ ರೀತಿಯಾಗಿ ಈ ಒಂದು ವಾಟ್ಸಪ್ಗಳಿಗೂ ಕೂಡ ಮಾನಿಟೈಸೇಷನ್ ಅನ್ನೋಂಥದ್ದು ಆನ್ ಆಗ್ತಾ ಹೋಗುತ್ತೆ.
ಈ ಒಂದು ಮಾನಿಟೈಸೇಷನ್ ಆದರೆ ಇದರಿಂದ ಅಮೌಂಟ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದು ಚಾನಲ್ಗಳನ್ನು ರನ್ ಮಾಡೋವ್ರಿಗೂ ಮತ್ತು ವಾಟ್ಸಪ್ನ ಗ್ರೂಪ್ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಇದು ಚಾನಲ್ಗೂ ಮತ್ತು ಗ್ರೂಪ್ಗೂ ಭಾಳ ವ್ಯತ್ಯಾಸ ಇದೆ. ನೀವೇನಾದರೂ ಒಂದು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿಕೊಂಡು ರನ್ ಮಾಡ್ತಾಯಿದ್ರೆ ಅದರಲ್ಲಿ 1000-2000 ಜನ ಮೆಂಬರ್ಸ್ ಇದ್ದರೆ ಅದು ಚಾನಲ್ ಆಗೋದಿಲ್ಲ. ಚಾನಲ್ ಅನ್ನೋವಂಥದ್ದು ಪ್ರೊಫೆಷ್ನಲ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವೇ ಆಗಿರ್ತದೆ. ಈಗ ಫಾರ್ ದ ಎಕ್ಸಾಂಪಲ್ ಒಂದು ಚಾನಲ್ನ ತೋರಿಸ್ತಿದೆ ನಿಮಗೆ. ಟೋಟಲ್ ಗೇಮಿಂಗ್ ಅನ್ನುವಂಥದ್ದು ಇಲ್ಲಿ ಪಬ್ಲಿಕ್ ಚಾನಲ್ ಇದೆ. ಇದಕ್ಕೆ 7.8 ಮಿಲಿಯನ್ ಫಾಲೋವರ್ಸ್ ಅನ್ನುವಂಥದ್ದು ಇರ್ತಕ್ಕಂಥದ್ದು. ನೋಡಿದ್ರೆ ಎಷ್ಟೊಂದು ಜನ ಫಾಲೋವರ್ಸ್ ಇರ್ತಕ್ಕಂಥದ್ದು. ಯಾಕೆ ಇಲ್ಲಿ ಚಾನಲ್ ಬಗ್ಗೆ ಹೇಳ್ತಾಯಿದ್ದೀನಿ, ನಾನು ಸ್ಟೇಟಸನ್ನು ಯಾವ ರೀತಿಯಾಗಿ ಸರಿಪಡಿಸೋದ್ರು ಅಂತ ಹೇಳೋದ್ರ ಬದಲಾಗಿ ಚಾನಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಯಾಕೆ ಅನ್ನುವಂಥದ್ದನ್ನು ನಿಮಗೆ ಕನ್ಫ್ಯೂಷನ್ ಅನ್ನೋಂಥದ್ದು ಬಂದಿರ್ಬೋದು. ಖಂಡಿತವಾಗಿಯೂ ಈ ಒಂದು ಚಾನಲ್ಗೂ ನಿಮ್ಮ ಒಂದು ಸ್ಟೇಟಸಲ್ಲಿ ಶೋ ಆಗ್ತಕ್ಕಂಥ ಪ್ರಾಬ್ಲಮ್ಗೂ ಖಂಡಿತವಾಗಿಯೂ ರಿಲೇಷನ್ ಇರ್ತಕ್ಕಂಥದ್ದು. ಇದರಿಂದನೇ ಇದು ನಿಮಗೆ ಒಂದು ಪ್ರಾಬ್ಲಮ್ ಅನ್ನುವಂಥದ್ದು ಉಂಟಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಇದನ್ನು ಸರಿಪಡಿಸ್ಬೇಕಂತಂದರೆ, ನೀವು ಈ ಒಂದು ಚಾನಲ್ಗಳ ಪೈಕಿ ಕೆಲವೊಂದಿಷ್ಟು ಚಾನಲ್ಗಳನ್ನು ನೀವು ಫಾಲೋ ಮಾಡಿರ್ತೀರ, ನಿಮಗೆ ಗೊತ್ತಿರದ ಹಾಗೆ. ಅವುಗಳನ್ನು ಅನ್ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಒಂದು ವಾಟ್ಸಪ್ನ ಸ್ಟೇಟಸ್ ಮೊದಲು ಯಾವ ರೀತಿಯಾಗಿ ನಾರ್ಮಲ್ ವಾಟ್ಸಪ್ಪಲ್ಲಿ ಶೋ ಆಗ್ತಾಯಿತ್ತೋ ಅದೇ ರೀತಿಯಾಗಿ ಶೋ ಆಗ್ತಾ ಹೋಗುತ್ತೆ. ನೀವು ಫಾಲೋ ಮಾಡ್ತಿರ್ತಕ್ಕಂಥ ಚಾನಲ್ಗಳನ್ನು ಮೇಲ್ಗಡೆ ತೋರಿಸ್ತಿರ್ತದೆ. ಇಲ್ಲಿ ಚಾನಲ್ಸ್ ಅಂತ ಇದೆಯಲ್ಲ, ಇದ್ರ ಕೆಳಗಡೆ ತೋರಿಸ್ತದೆ. ಹೂ ಕೇರ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ಅನ್ಫಾಲೋ ಮಾಡ್ತಾ ಹೋಗ್ತೀನಿ. ಅನ್ಫಾಲೋ ಮಾಡಿದೆ, ಜಸ್ಟ್ ಬ್ಯಾಕ್ ಬನ್ನಿ. ನಂತರದಲ್ಲಿ ಇನ್ನೊಂದು ಚಾನಲ್ ಇದೆ. ಚಾನಲ್ ಪಕ್ಕದಲ್ಲಿ ಬೆಲ್ಲೈಕನ್ ಪಕ್ಕದಲ್ಲಿ 3 ಡಾಟ್ಸ್ ಶೋ ಆಗ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ ಅನ್ಫಾಲೋ ಅನ್ನೋಂಥದ್ದನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ಬ್ಯಾಕ್ ಬಂದೆ. ಈಗ ಮೊದಲು ಯಾವ ರೀತಿಯಾಗಿ ವಾಟ್ಸಪ್ನ ಒಂದು ಸ್ಟೇಟಸಸ್ ಶೋ ಆಗ್ತಾಯಿತ್ತು ಅದೇ ರೀತಿಯಾಗಿ ಈಗ ಶೋ ಆಗ್ತಾ ಇರತಕ್ಕಂಥದ್ದು. ಮೊದಲು ಯಾವ ರೀತಿಯಾಗಿ ವರ್ಟಿಕಲಲ್ಲಿ ಶೋ ಆಗ್ತಾಯಿತ್ತು ಅದೇ ರೀತಿಯಾಗಿ ಈಗ ಸ್ಟೇಟಸ್ ಅನ್ನುವಂಥದ್ದು ವರ್ಟಿಕಲಾಗಿ ನನ್ನ ವಾಟ್ಸಪ್ನಲ್ಲಿ ಶೋ ಆಗ್ತಾ ಇರ್ತವೆ. ಇದಕ್ಕೆ ಕಾರಣ ಏನಂತಂದರೆ, ನೀವು ಯಾವುದಾದ್ರೂ ಒಂದು ವಾಟ್ಸಪ್ನ ಪ್ರೊಫೆಷ್ನಲ್ ಆಗಿರತಕ್ಕಂಥ ಚಾನಲನ್ನು ನೀವು ಫಾಲೋವನ್ನು ಮಾಡಿದರೆ ಅದು ವರ್ಟಿಕಲ್ ಬದಲಾಗಿ ಹಾರಿಜೆಂಟಲ್ ಆಗಿ ಶೋ ಆಗ್ತಾ ಹೋಗ್ತದೆ. ಆ ಒಂದು ಚಾನಲ್ ನೇಮ್ ಅನ್ನೋಂಥದ್ದು ವರ್ಟಿಕಲ್ ಆಗಿ ಶೋ ಆಗ್ತಾ ಹೋಗ್ತದೆ. ಆದ್ದರಿಂದ ಇಲ್ಲಿ ಈ ರೀತಿಯಾದಂಥ ಪ್ರಾಬ್ಲಮ್ ಉಂಟಾಗಿರ್ತದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಎಡಿಷ್ನಲ್ ಸೆಟ್ಟಿಂಗ್ಸ್ ಅವಶ್ಯಕತೆ ಇಲ್ಲ ಮತ್ತು ಸಪ್ರೇಟ್ ಆದಂಥ ಯಾವುದೇ ರೀತಿಯಾದಂಥ ಸೆಟ್ಟಿಂಗ್ಸ್ಗೂ ಕೂಡ ಇಲ್ಲಿ ವಾಟ್ಸಪ್ ಕಡೆಯಿಂದ ಅಲೋ ಇಲ್ಲ. ಜಸ್ಟ್ ನೀವು ಫಾಲೋ ಮಾಡಿರ್ತಕ್ಕಂಥ ಗ್ರೂಪ್ಗಳು ಅಥವಾ ಚಾನಲ್ಸ್ ಏನಿದಾವೋ ಅವುಗಳನ್ನು ಅನ್ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ಒಂದು ವಾಟ್ಸಪ್ನ ಸ್ಟೇಟಸ್ ಅನ್ನುವಂಥದ್ದು ಮೊದಲನೇ ರೀತಿಯಾಗಿ ವರ್ಟಿಕಲ್ ರೀತಿಯಲ್ಲಿ ಶೋ ಆಗ್ತಾ ಹೋಗುತ್ತೆ. ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೌನೇಶ್ ಎಜೆ.